ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 2/11/2025 ಕೆ ಎ ಅವರು ಕೆಸೆಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದರು. ಸೊ ಅದರಲ್ಲಿ 2 ಪೇಪರ್ ಇತ್ತು. ಪೇಪರ್ 1 ಬಂದು ಜನರಲ್ ಸ್ಟಡೀಸ್, ಪೇಪರ್ 2 ಬಂದು ಸ್ಪೆಸಿಫಿಕ್ ಸಬ್ಜೆಕ್ಟ್. ಈ ಒಂದು ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆದಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾವುದೆಲ್ಲ ಕ್ವೆಶನ್ಸ್ಗೆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿರೋದ್ರಲ್ಲಿ ಎರರ್ ಇದೆ, ಯಾವುದಕ್ಕೆಲ್ಲ ನೀವು ಅಬ್ಜೆಕ್ಷನ್ ಫೈಲ್ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಆ್ಯಂಡ್ ಜಿ ಎಸ್ ಪೇಪರಲ್ಲಿ ಕೂಡ ಸ್ವಲ್ಪ ಡಿಸ್ಪ್ಯೂಟೆಡ್ ಕ್ವೆಶನ್ಸ್ ಇತ್ತು, ಅದನ್ನು ಕೂಡ ನಾನು ಯಾವುದೆಲ್ಲ ಅಬ್ಜೆಕ್ಷನ್ ಫೈಲ್ ಮಾಡಬೇಕಂತ ಆಲ್ರೆಡಿ ವಿಡಿಯೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಜೊತೆಗೆ ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಕೋಡ್ 23 ಈ ಒಂದು ಪೇಪರಲ್ಲಿ ಹತ್ತತ್ರ 4ರಿಂದ 5 ಕ್ವೆಶನ್ಸ್ನ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಡಿಸ್ಪ್ಯೂಟೆಡ್ ಕ್ವೆಶನ್ಸ್ ಇದೆ. ಫಸ್ಟ್ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದು 45ನೇ ಕ್ವೆಶನ್. ನಾನು ತೊಗೊಂಡಿರುವಂಥ ಕ್ವೆಶನ್ ಪೇಪರ್ ವರ್ಷನ್ D1 ವರ್ಷನ್ ಆಗಿರುತ್ತೆ. ಸೊ ಕ್ವೆಶನ್ನ ನೀವು ನಿಮ್ಮ ಕ್ವೆಶನ್ ಪೇಪರ್ ವರ್ಷನ್ಗೆ ಮ್ಯಾಚ್ ಮಾಡಿ ನೀವಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿ. ಇವಾಗ D1ನಲ್ಲಿ 45ನೇ ಕ್ವೆಶನ್ ನೋಡೋದಾದರೆ 45ನೇ ಕ್ವೆಶನ್ ನೋಡೋದಾದರೆ ನಮಗಿಲ್ಲಿ ಕಾಣುತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. 2 ಲಿಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವು ಬಾಡೀಸ್ನ ಕೊಟ್ಟು ಲಿಸ್ಟ್ 2 ಅಲ್ಲಿ ಅದು ಎಸ್ಟಾಬ್ಲಿಷ್ ಆಗಿರೋ ಇಯರ್ ಮ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಅವ್ರು ಕೊಟ್ಟಿರುವಂಥ ಕೀ ಆನ್ಸರಲ್ಲಿ ಆಪ್ಷನ್ 3 ಕರೆಕ್ಟ್ ಅಂತ ಹೇಳಿದ್ದಾರೆ. ಬಟ್ ಆಪ್ಷನ್ 3 ಇಸ್ ಆಬ್ಸಲ್ಯೂಟ್ ರಾಂಗ್ ಇದು. ಯಾಕಂದರೆ ನೀವು ನೋಡ್ಬೋದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ ಬಂದಿದ್ದು 1964ಅಲ್ಲಿ, ರೈಟ್. CBI ಬಂದಿದ್ದು 1963ಅಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಂದು 1947ಅಲ್ಲಿ, ಎಸ್ಟಿಮೇಟ್ಸ್ ಕಮಿಟಿ ಬಂದು 1950ಅಲ್ಲಿ. ಆಪ್ಷನ್ 4 ಕರೆಕ್ಟ್ ಆಗಬೇಕು. ಓಕೆ, 4, 3, 1, 2 ಈ ಆರ್ಡರಲ್ಲಿ. ಹೇಗೆ ಅಂತಂದರೆ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲೇ ತೋರಿಸ್ತೀನಿ. ನೀವು CBI ಅಫಿಷಿಯಲ್ ವೆಬ್ಸೈಟ್ ಇದು, ಇದರಲ್ಲಿ ನೀವು ನೋಡ್ಬೋದು ಇವರೇ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1947 ಅಂತ ಕೊಟ್ಟಿದ್ದಾರೆ, ರೈಟ್. ಆಮೇಲೆ ಇಲ್ಲಿ ನೀವು ನೋಡ್ಬೋದು ದೇರ್ ಫೋರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಪ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬೈ ರೆಸಲ್ಯೂಷನ್ ಡೇಟೆಡ್ 1 ಏಪ್ರಿಲ್ 1963 ಅಂತ ಕೊಟ್ಟಿದ್ದಾರೆ. ಸೊ CBI 1963 ಆಗಬೇಕು, ಬಟ್ ಅದರಲ್ಲಿ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನಿಮಗೆ ಈ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ದು ಇವರು ಅಫಿಷಿಯಲ್ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1964 ಬೈ ರೆಕಮೆಂಡೇಶನ್ ಆಫ್ ಸಂತಾನಮ್ ಕಮಿಟಿ ಅಂತ. ಇದಕ್ಕೆ 1964 ಮ್ಯಾಚ್ ಆಗಬೇಕು. ಜೊತೆಗೆ ಕಮಿಟಿ ಆಫ್ ಎಸ್ಟಿಮೇಟ್ಸ್ಗೆ ಇಲ್ಲಿ ಆಲ್ರೆಡಿ ಮೇನ್ ಡಾಕ್ಯುಮೆಂಟಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಕಮಿಟಿ ಆನ್ ಎಸ್ಟಿಮೇಟ್ಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ಫಸ್ಟ್ ಟೈಮ್ ಇನ್ 1950. ಸೊ ಇದೆಲ್ಲ ನೋಡಿದರೆ ಮ್ಯಾಚ್ ಮಾಡಿ ನೋಡಿದಾಗ ನಿಮಗೆ ಆಪ್ಷನ್ 4 ಕರೆಕ್ಟ್ ಆಗಬೇಕು. ಆಪ್ಷನ್ 3 ಅವ್ರು ಕೊಟ್ಟಿದ್ದಾರೆ, ದಿಸ್ ಈಸ್ ರಾಂಗ್. ಓಕೆ, ಸೊ ಯಾರೆಲ್ಲ ಈ ಕ್ವಶನ್ ಆಪ್ಷನ್ 4 ಹಾಕಿದ್ದೀರಾ ಅಬ್ಜೆಕ್ಷನ್ ಫೈಲ್ ಮಾಡಿ. ಯಾರು ಹಾಕಿಲ್ಲ ಅವರು ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಗ್ರೇಸ್ ಬರೋ ಚಾನ್ಸ್ ಇರುತ್ತೆ ಎಲ್ರಿಗೂ. ಸೊ ಇದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. 45th ಕ್ವೆಶನಿಗೆ 4ನೇದು A4 B1 C2 D3 ವಿಲ್ ಬಿ ದ ಕರೆಕ್ಟ್ ಸೀಕ್ವೆನ್ಸ್. ನಿಮಗೆ ಈ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಂತಂದರೆ ನನಗೆ ಟೆಲಿಗ್ರಾಮಲ್ಲಿ ಒಂದು ಟೆಕ್ಸ್ಟ್ ಹಾಕಿ ನಾನು ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೆಕ್ಸ್ಟ್ ಕ್ವೆಶನ್ ನಾವು ಡಿಸ್ಪ್ಯೂಟೆಡ್ ಕ್ವೆಶನ್ನ ನೋಡೋದಾದರೆ ನಿಮಗೆ 56ನೇ ಕ್ವೆಶನ್ನಲ್ಲಿ ಡಿಸ್ಪ್ಯೂಟ್ ಇದೆ. ಸೊ 56 ಕ್ವೆಶನ್ ನೋಡೋಣ ಇವಾಗ. ಯು ಕ್ಯಾನ್ ಸಿ ಹಿಯರ್ 56 ಆಲ್ಸೋ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಲಿಸ್ಟ್ 1ಅಲ್ಲಿ ಆಥರ್ಸ್ ನೇಮ್ ಅಥವಾ ಥಿಂಕರ್ಸ್ ನೇಮ್ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ಅವ್ರು ಬರೆದಿರುವಂತಹ ಬುಕ್ಗಳ ಹೆಸರು ಕೊಟ್ಟಿದ್ದಾರೆ. ಸೊ ಇವಾಗ ನಾ ಬುಕ್ಕನ್ನೇ ನಿಮಗೆ ಫ್ರಂಟ್ ಪೇಜ್ ತೋರಿಸ್ತೀನಿ. ಸೊ ರಾಂಗ್ ಮ್ಯಾಚ್ ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಇವಾಗ ಅಫಿಷಿಯಲ್ ಕೀಯಲ್ಲಿ ಏನು ಕೊಟ್ಟಿದ್ದಾರೆ, 4th ಆಪ್ಷನ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಕರೆಕ್ಟ್ ಇರೋದು 2nd ಆಪ್ಷನ್. ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. 2nd ಆಪ್ಷನ್ ಕರೆಕ್ಟ್. ಹೇಗಂದರೆ ಹರ್ಬರ್ಟ್ ಸೈಮನ್ ಬರೆದಿರುವಂತಹ ಬುಕ್ ನೀವು ಇಲ್ಲಿ ನೋಡ್ಬೋದು. 1 ಸೆಕೆಂಡ್, ಐ ವಿಲ್ ಶೋ ಯು. ಹಾಂ, ಇಲ್ಲಿ ನೋಡ್ಬೋದು ನೀವು ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ಬರೆದಿರೋರು ಯಾರು, ಹರ್ಬರ್ಟ್ ಸೈಮನ್. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪೊಲಿಟಿಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಂಪ್ಯಾರಿಟಿವ್ ಸ್ಟಡಿ ಪರ್ಸ್ಪೆಕ್ಟಿವ್ ಇದನ್ನು ಬರೆದಿರೋರು ಯಾರು, ಫೆರಲ್ ಹೆಡಿ. ಓಕೆ, ನೆಕ್ಸ್ಟ್ ಬುಕ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಇದನ್ನು ಬರೆದಿರೋರು ಯಾರು, ಡ್ವೈಟ್ ವಾಲ್ಡೋ. ಇಲ್ಲಿ ನೋಡ್ಬೋದು ನೀವು. ಓಕೆ, ನೆಕ್ಸ್ಟ್ ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಇದನ್ನು ಬರೆದಿರೋರು ಯಾರು, ಪೀಟರ್ ಡ್ರಕ್ಕರ್. ಸೊ ಇದ್ರ ಪ್ರಕಾರ ಏನಾಯಿತು ನಿಮ್ಗೆ ನೋಡಿದರೆ ಗೊತ್ತಾಗಬೇಕು ಇವಾಗ. 2nd ಆಪ್ಷನ್ A2 B1 C3 D4 ಈ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಸರಿ ಆಗುತ್ತೆ. ಇವ್ರು ಕೊಟ್ಟಿರೋಂಥ ಅಫಿಷಿಯಲ್ ಕಿ ರಾಂಗ್ ಆಗುತ್ತೆ. ಸೊ ಕ್ವೆಶನ್ ನಂಬರ್ 56 ಮ್ಯಾಚ್ ದ ಫಾಲೋಯಿಂಗ್ಗೆ
ಅಗೇನ್ ನಿಮಗೆ ಬುಕ್ಸ್ ಡಾಕ್ಯುಮೆಂಟ್ಸ್ ಬೇಕಂದರೆ ನಾನು ಶೇರ್ ಮಾಡ್ತೀನಂತೆ ಟೆಲಿಗ್ರಾಮಲ್ಲಿ, ನಂಗೊಂದು ಮೆಸೇಜ್ ಹಾಕಿ. ಬಟ್ ಆಬ್ಜೆಕ್ಷನ್ ರೇಸ್ ಮಾಡಿ, ಬಿಕಾಸ್ ಸುಮ್ಮನೆ ಮಾರ್ಕ್ಸ್ ಕಳ್ಕೊತೀರಾ ಇಲ್ಲ ಅಂತಂದರೆ. ಕರೆಕ್ಟ್ ಆನ್ಸರ್ ವಿಲ್ ಬಿ ಸೆಕೆಂಡ್ ಆಪ್ಷನ್ A2 B1 C3 D4. ದಿಸ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್. ಇಲ್ಲಿ ಮ್ಯಾಚ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಆಬ್ಜೆಕ್ಷನ್ ಇರುವಂಥ ಕ್ವಶನ್ನ ನೋಡೋದಾದರೆ 60th ಕ್ವಶನಲ್ಲಿ ಪ್ರಾಬ್ಲಮ್ ಇದೆ. 60th ಕ್ವಶನ್ ನೋಡಿದರೆ ಅಕಾರ್ಡಿಂಗ್ ಟು ಫೆರಲ್ ಹೆಡಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯಾಷನಲ್ ಬ್ಯೂರೋಕ್ರಾಟಿಕ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಇದೆ. ಸೊ ಆ ಕಂಪ್ಯಾರಿಟಿವ್ ಸ್ಟಡಿ ಬುಕ್ ಬರ್ತಿದ್ದಾರಲ್ವ ಫೆರಲ್ ಹೆಡಿ, ಆ ಬುಕ್ಕಲ್ಲೇ ಇದ್ರ ಬಗ್ಗೆ ಅವರು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದಾರೆ. ಇಲ್ಲಿ ಆ ಬುಕ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದಿದೆ, ಏನಿದೆ, ಇಮಿಟೇಟಿವ್ ರ್ಯಾದರ್ ದ್ಯಾನ್ ಇಂಡಿಜಿನಿಯಸ್, ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಮಿಟೇಟಿವ್ ರ್ಯಾದರ್ ದ್ಯಾನ್ ಇಂಡಿಜಿನಿಯಸ್ ಅಂತ. ಬಟ್ ಕ್ವಶನಲ್ಲಿ ಇಂಡಿಜಿನಿಯಸ್ ರ್ಯಾದರ್ ಇಮಿಟೇಟಿವ್ ಅಂತ ಕೊಡಬೇಕಿತ್ತು, ಇನಿಷಿಯೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನಲ್ಲೇ ಎರರ್ ಇದೆ. ಇದನ್ನು ರೇಸ್ ಮಾಡಿದರೆ ಎಲ್ರಿಗೂ ಗ್ರೇಸ್ ಸಿಗೋ ಚಾನ್ಸ್ ಇರುತ್ತೆ. ಇಮಿಟೇಟಿವ್ ಅಂತ ಕೊಡಬೇಕಿತ್ತು, ಅವರು ಇನಿಷಿಯೇಟಿವ್ ಅಂತ ಕೊಟ್ಟಿದ್ದಾರೆ, ವಿಚ್ ಮೇಕ್ಸ್ ನೋ ಸೆನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್. 60ನೇ ಕ್ವಶನಿಗೆ ಕೊಟ್ಟಿರುವಂತಹ ಅಫಿಷಿಯಲ್ ಕೀ ಕರೆಕ್ಟ್ ಆಗಿದ್ರೂ ಕ್ವಶನಲ್ಲೇ ಎರರ್ ಇದೆ ಅಂತ ನೀವು ಅಬ್ಜೆಕ್ಷನ್ ರೈಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ 66ನೇ ಕ್ವಶನ್. 66ನೇ ಕ್ವಶನ್ ನೀವು ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಟರ್ಮ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಗ್ ಅಂತ ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಲ್ಯಾಗ್ ಅಂತ ನೋಡಿದರೆ ಡೆಫಿನೇಷನ್ ನೀವು ನೋಡ್ಬೋದು ಇಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಲ್ಯಾಗ್ ರೆಫರ್ಸ್ ಟು ಡಿಲೇ ಇನ್ ಇಂಪ್ಲಿಮೆಂಟಿಂಗ್ ಪಾಲಿಸೀಸ್ ಆರ್ ಡಿಸಿಷನ್ ಡ್ಯೂ ಟು ಬ್ಯೂರೋಕ್ರಾಟಿಕ್ ಪ್ರಾಸೆಸ್, ರೆಡ್ ಟೇಪ್ ಆರ್ ಆರ್ಗನೈಸೇಷನ್ ಇನ್ಎಫಿಷಿಯನ್ಸೀಸ್. ಇದಕ್ಕೆ ಇನ್ನೊಂದು ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ನಿಮಗೆ ಏನು ಸಿಕ್ಕತ್ತೆ ಅಂತಂದರೆ ಇಲ್ಲಿ ನೋಡಿ, ಇದೊಂದು ಟೆಕ್ಸ್ಟ್ ಬುಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ ಏನಿದೆ, ಅಡ್ಮಿನಿಸ್ಟ್ರೇಷನ್ ಲ್ಯಾಗ್ ಅಂತ ಕೊಟ್ಟು a serious imbalance often develops between aspirations and performance which may constitute a major obstacle to national development. ಸೊ ಇಲ್ಲಿ ಏನಿದೆ, ಇಂಬ್ಯಾಲೆನ್ಸ್ ಬಿಟ್ವೀನ್ ಆಸ್ಪಿರೇಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ಅದನ್ನೇ ತಾನೇ ಇಲ್ಲಿ ಹೇಳ್ತಾ ಇರೋದು ಅವರು. ಗ್ಯಾಪ್ ಬಿಟ್ವೀನ್ ಡೆವಲಪ್ಮೆಂಟ್ ನೀಡ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸ್. ಥರ್ಡ್ ಆಪ್ಷನ್ ಸರಿಯಾಗಬೇಕು ಇಲ್ಲಿ. ಅವ್ರು ಏನಕ್ಕೆ ಫಸ್ಟ್ ಆಪ್ಷನ್ ಸರಿ ಅಂತ ಕೊಟ್ಟಿದ್ದಾರೆ ಐ ಡೋಂಟ್ ನೋ. ಸೊ ಅಫಿಷಿಯಲ್ ಕೀಯಲ್ಲಿ ಒಂದನೇದು ಸರಿ ಅಂತ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲ್ ಸರಿ ಇರೋದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 66ನೇದಕ್ಕೆ 3ನೇ ಆಪ್ಷನ್ ಸರಿಯಾಗುತ್ತೆ. ಇದನ್ನು ಕೂಡ ಅಬ್ಜೆಕ್ಷನ್ ಫೈಲ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಲಾಸ್ಟ್ ಥಿಂಗ್ ಬಂದು ಎಷ್ಟನೇ ಕ್ವಶನ್, 98th ಕ್ವಶನಲ್ಲಿ ಇನ್ನೊಂದು ಎರರ್ ಇದೆ. ಸೊ ಲೆಟ್ ಅಸ್ ಸಿ 98th ಕ್ವಶನ್ ನಾವು ಏನು ಎರರ್ ಅಂತ. 98 ನೋಡೋದಾದರೆ ಮೇಜರ್ ಲಿಮಿಟೇಷನ್ಸ್ ಆಫ್ CSO ಅಥವಾ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇನ್ ಗವರ್ನೆನ್ಸ್. ಈ ಪರ್ಟಿಕ್ಯುಲರ್ ಕ್ವಶನಿಗೆ ವರ್ಲ್ಡ್ ಬ್ಯಾಂಕ್ದು ಅಫಿಷಿಯಲ್ ಡಾಕ್ಯುಮೆಂಟಲ್ಲೇ ಕೊಟ್ಟಿದ್ದಾರೆ ಲಿಮಿಟೇಷನ್ಸ್. ಇಲ್ಲಿ ನೋಡಿ, ಇನ್ಸ್ಟಿಟ್ಯೂಷನಲ್ ಕನ್ಸ್ಟ್ರೇಂಟ್ಸ್ ಆ್ಯಂಡ್ ಡಿಸ್ಟಾರ್ಷನ್ ರಿಲೇಟೆಡ್ ಟು ಎಕ್ಸ್ಟರ್ನಲ್ ಸಪೋರ್ಟ್. ಇದರಲ್ಲಿ CSO ಬಗ್ಗೆ ಕೊಟ್ಟಿದ್ದಾರೆ, ಅಂದರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಬಗ್ಗೆ. ಲಿಮಿಟೇಷನಲ್ಲಿ ಏನು ಹೇಳ್ತಾ ಇದ್ದಾರೆ, CSO ಕೆಪಾಸಿಟಿ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಲಿಮಿಟೆಡ್ ಇರುತ್ತೆ ಅಂತ. ಆಫನ್ ಲ್ಯಾಕ್ ಅಡಿಕ್ವೇಟ್ ಫೈನಾನ್ಷಿಯಲ್, ಇದೆಲ್ಲ ಓಕೆ ಫೈನ್. ಇಲ್ಲಿ ನೋಡಿ, ವೀಕ್ ಕೋಆರ್ಡಿನೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಓಕೆ, ದಿಸ್ ಈಸ್ ಒನ್ ಆಫ್ ದ ಲಿಮಿಟೇಷನ್ ಅಂತ ವರ್ಲ್ಡ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವೆಲ್ಲಿ ಮ್ಯಾಚ್ ಮಾಡ್ಬೋದು, ಇನ್ಅಡಿಕ್ವೇಟ್ ಔಟ್ರೀಚ್ ಆ್ಯಂಡ್ ರಿಸೋರ್ಸಸ್ ಅಂತ ಮ್ಯಾಚ್ ಮಾಡ್ಬೋದು. ಬಿಕಾಸ್ ಒಂದನೇದರಲ್ಲಿ ರಿಸೋರ್ಸಸ್ ಬಗ್ಗೆ ಮಾತಾಡಿದ್ದಾರೆ 1ನೇ ಪಾಯಿಂಟಲ್ಲಿ, 2ನೇ ಪಾಯಿಂಟಲ್ಲಿ ಅಡಿಕ್ವೇಟ್ ನೆಟ್ವರ್ಕಿಂಗ್ ಇಲ್ಲ ಅಂತ ಅಂದರೆ ಅದರ ಅರ್ಥ ಏನು, ಇನ್ಅಡಿಕ್ವೇಟ್ ಔಟ್ರೀಚ್ ಅಂತ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಬೇಕಿತ್ತು. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ನೀವು, ವೀಕ್ CSO ಲೆಜಿಟಿಮಸಿ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಲೆಜಿಟಿಮಸಿ ಅಕೌಂಟಬಿಲಿಟಿ ಎಲ್ಲಿಂದ ಬರುತ್ತೆ ನಮಗೆ, ಇಟ್ ಕಮ್ಸ್ ಫ್ರಮ್ ಲೀಗಲ್ ಅಥಾರಿಟಿ ಟು ಎನ್ಫೋರ್ಸ್ ಲಾ. ಸೊ ಇದು ಕೂಡ ಕರೆಕ್ಟ್. ಸೊ A ಆ್ಯಂಡ್ C ಕರೆಕ್ಟ್. 1ನೇ ಆಪ್ಷನ್ ಕರೆಕ್ಟ್ ಆಗಬೇಕಿತ್ತು ಆ್ಯಕ್ಚುಲಿ, ಕರೆಕ್ಟ್ ಆನ್ಸರ್. ಅವರು ಇದರಲ್ಲಿ ಏನು ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನ್ B ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು 98 ಕ್ವಶನಿಗೆ ಕೂಡ ಅಬ್ಜೆಕ್ಷನ್ ಫೈಲ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದು A ಆ್ಯಂಡ್ C ಓನ್ಲಿ ಆಗಬೇಕು. ಅವ್ರು ಕೊಟ್ಟಿರೋದು B ಓನ್ಲಿ ಅನ್ನೋದು ತಪ್ಪಾಗಿದೆ. ಸೊ ಈ ಒಂದು ಕ್ವಶನ್ಸಿಗೆ ವಿತ್ ನಾನು ಪರ್ಟಿಕ್ಯುಲರ್ ಸೋರ್ಸ್ನ ತೊಗೊಂಡು ಬಂದು ನಿಮಗೆ ಹೇಳಿದ್ದೀನಿ ಹೆಲ್ಪ್ ಆಗಲಿ ಅಂತ. ಸೊ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಗೋ ಆ್ಯಂಡ್ ಫೈಲ್ ದ ಅಬ್ಜೆಕ್ಷನ್ ಆ್ಯಂಡ್ ಯು ಕ್ಯಾನ್ ಗೆಟ್ 5 to 6 ಗ್ರೇಸ್ ಮಾರ್ಕ್ಸ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ತರ್ತಾ ಇರ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ನಿಮಗೆ PDF ಏನಾದರೂ ಬೇಕಿದ್ದರೆ ನನಗೆ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ ಐ ವಿಲ್ ಸೆಂಡ್ ಇಟ್ ಟು ಯು.